ಶಿಖರಕ್ಕೆ ಏರಿದವನಿಗೂ ಹಾಗೂ ಅಧರ್ಮದ ದಾರಿಯಲ್ಲಿ ನಡೆಯೋವನಿಗೂ ಪತನ ತಪ್ಪದು. ಆದರೆ ಒಂದು ವಿಷಯ ಸ್ಪಷ್ಟವಾಗಿರಲಿ, ದೇವರು ಯಾರಿಗೂ ಶಿಕ್ಷೆ ಕೊಡಲು ಕುಳಿತಿಲ್ಲ. ಕಷ್ಟವೆಂದರೆ ನಮ್ಮ ಕರ್ಮದ ಪ್ರತಿಫಲ. ನಾವು ಮಾಡಿದ್ದನ್ನು ಅನುಭವಿಸಲೇಬೇಕು. ನೀವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಕಷ್ಟ ತಪ್ಪೋದಿಲ್ಲ. ಆದರೆ ಇದರ ಅರ್ಥ ಪೂಜೆ ವ್ಯರ್ಥ ಎಂಬುದಲ್ಲ. ಪೂಜೆ ಕಷ್ಟವನ್ನು ಅಳಿಸುವುದಿಲ್ಲ, ಅದು ಕಷ್ಟವನ್ನು ತಾಳುವ ಶಕ್ತಿ ಕೊಡುತ್ತದೆ. ದೇವಾಲಯಗಳು ನಿಮ್ಮ ಸಮಸ್ಯೆಯನ್ನು ಅಡಗಿಸುವುದಿಲ್ಲ, ಆದರೆ ನಿಮ್ಮ ಮನಸ್ಸನ್ನು ಬಲಪಡಿಸುತ್ತವೆ. ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕಷ್ಟದಿಂದ ಓಡಲು ಪ್ರಯತ್ನಿಸಬೇಡ, ಅದು ಸಾಧ್ಯವಾಗದ ಕೆಲಸ. ಓಡಿದಷ್ಟು ಭಯ ಹೆಚ್ಚುತ್ತದೆ, ಎದುರಿಸಿದಷ್ಟು ನೀವು ಬಲವಾಗುತ್ತೀರಿ. ಒಂದು ಸತ್ಯವಿದೆ, ಧರ್ಮದ ದಾರಿಯಲ್ಲಿ ನಡೆದರೆ ಕಷ್ಟದ ತೀವ್ರತೆ ಕಡಿಮೆಯಾಗುತ್ತದೆ. ರಕ್ಷಣೆ ಎಂದರೆ ಕಷ್ಟವೇ ಬರೋದಿಲ್ಲ ಎನ್ನುವುದಲ್ಲ. ರಕ್ಷಣೆ ಎಂದರೆ ಕಷ್ಟದಲ್ಲಿ ನೀವು ಮುರಿಯುವುದಿಲ್ಲ. ದೇವರು ನಿಮ್ಮ ಜೀವನವನ್ನು ದುಃಖರಹಿತ ಮಾಡುವುದಿಲ್ಲ, ಆದರೆ ದುಃಖದಿಂದ ನಿಮ್ಮನ್ನು ಮುರಿಯದಂತೆ ಮಾಡುತ್ತಾರೆ. ಧರ್ಮ ಒಂದೇ ದಾರಿ, ಬೇರೆ ಯಾವುದೂ ಇಲ್ಲ. ಇದಕ್ಕೆ ಜೀವಂತ ಉದಾಹರಣೆ ಧರ್ಮರಾಯ. ರಾಜಸೂಯ ಯಜ್ಞ ಮುಗಿದಿತ್ತು, ಅಗ್ನಿ ಶಾಂತವಾಗಿತ್ತು, ರಾಜರು ಹೊರಟಿದ್ದರು. ಆ ದಿನ ಧರ್ಮರಾಜನು ಚಕ್ರವರ್ತಿಯಾಗಿದ್ದ, ಆದರೆ ಅವನ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ಸಭೆಯ ಮಧ್ಯೆ ಕೃಷ್ಣನು ಶಿಶುಪಾಲನನ್ನು ಸಂಹರಿಸಿದ್ದ. ಧರ್ಮಕ್ಕೆ ನ್ಯಾಯವೇ ಅದು, ಆದರೂ ಯಜ್ಞದ ಮಧ್ಯೆ ರಕ್ತ ಸುರಿದಿತ್ತು. ಧರ್ಮರಾಜನು ವ್ಯಾಸಮುನಿಯನ್ನು ಸೇರಿದರು. ಮುನಿವರೇ, ನನ್ನ ಮನಸ್ಸು ಅಶಾಂತವಾಗಿದೆ. ವ್ಯಾಸಮುನಿ ಶಾಂತವಾಗಿ ನೋಡಿದರು. ರಾಜನ್, ಸಿದ್ಧನಾಗಿರು. 12 ವರ್ಷಗಳ ದುಃಖ ನಿನ್ನನ್ನು ಎದುರು ನೋಡುತ್ತಿದೆ. 1 ವರ್ಷ ಅಜ್ಞಾತವಾಸ, ಆಮೇಲೆ ಯುದ್ಧ. ಧರ್ಮರಾಜನು ಕೇಳಿದನು, ನಾವು ಧರ್ಮದ ದಾರಿಯಲ್ಲಿದ್ದೇವೆ ಅಲ್ಲವೇ? ವ್ಯಾಸನು ಉತ್ತರಿಸಿದರು, ಧರ್ಮವು ನಿನ್ನನ್ನು ಕಾಪಾಡುತ್ತದೆ, ಆದರೆ ದುಃಖವನ್ನು ತಪ್ಪಿಸುವುದಿಲ್ಲ. ನೀನು ಇಂದು ಶಿಖರಕ್ಕೇರಿದ್ದೀಯಾ? ಶಿಖರಕ್ಕೇರಿದವನಿಗೆ ಇಳಿಜಾರು ಆರಂಭವಾಗುತ್ತದೆ. ನಿನ್ನ ವೈಭವ ಇನ್ನೊಬ್ಬರ ಹೃದಯದಲ್ಲಿ ವಿಷವಾಗುತ್ತದೆ. ಕಾಲವೇ ಮಹಾಬಲ. ನೀನು ಮಾಡುವ ಕೆಲಸವೊಂದೇ, ಧರ್ಮವನ್ನು ಬಿಡಬೇಡ. ಆ ದಿನ ಚಕ್ರವರ್ತಿಯ ಕಿರೀಟದೊಳಗೆ ಅಡಗಿಕೊಂಡಿತ್ತು ವನವಾಸದ ಮುಳ್ಳು. ಆದರೆ ಧರ್ಮರಾಜನು ಕುಗ್ಗಲಿಲ್ಲ, ಅವನು ಧರ್ಮವನ್ನು ಬಿಡಲಿಲ್ಲ. ಅದಕ್ಕಾಗಿ ಅವನ ದುಃಖ ಇತಿಹಾಸವಾಯಿತು. ಕಷ್ಟ ತಪ್ಪೋದಿಲ್ಲ, ಪತನವೂ ಸಾಧ್ಯ. ಆದರೆ ಧರ್ಮದ ದಾರಿಯಲ್ಲಿ ನಡೆದರೆ ನೀವು ಮುರಿಯುವುದಿಲ್ಲ, ನೀವು ರೂಪುಗೊಳ್ಳುತ್ತೀರಿ. ಧರ್ಮದ ಮಾತು ಇನ್ನೂ ಜನರಿಗೆ ತಲುಪಬೇಕು. ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇನ್ನೂ ಇಂತಹ ಚಿಂತನೆಗಾಗಿ ಸಬ್ಸ್ಕ್ರೈಬ್ ಮಾಡಿ.